ಗ್ರಾಮದಲ್ಲಿ ಮುರಳಿ ಅಂತಕ್ಕಂಥವರು ಹಂದಿ ಸಾಕಾಣಿಕೆ ಕೇಂದ್ರದ ಮಾಲೀಕರು. ಅವರು ಕಳೆದ 7 ವರ್ಷಗಳಿಂದ ಅಲ್ಲಿ ವೆಂಕಟೇಶ್ ಅಂತಕ್ಕಂಥ ಒಬ್ಬ ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸೇರಿದ ಕುಟುಂಬವನ್ನು ಜೀತಕ್ಕಿಟ್ಟುಕೊಂಡು ಅವರನ್ನು ಹೊರಗಡೆ ಊರಿಗೆ ಊರು ಪುರ ಪ್ರವೇಶ ಮಾಡದೇ ರೀತಿಯಲ್ಲಿ ನಿರ್ಬಂಧಿಸಿ ಕನಿಷ್ಠ 7 ವರ್ಷದಿಂದ ಕೂಡ ಪೌಷ್ಟಿಕ ಆಹಾರ ಕೊಡದೆ ಅವನಿಗೆ ಪುರ ಪ್ರವೇಶಕ್ಕೆ ಅವಕಾಶ ಕೊಡದೆ ತನ್ನ ಹಂದಿ ಸಾಕಾಣಿಕಾ ಕೊಟ್ಟಿಗೆನಲ್ಲಿ ಅವನ್ನ ಕೂಡಿಟ್ಟು ಅತ್ಯಂತ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹಿಂಸೆ ಮಾಡಿರೋದಂತೆ ಅವನಿಗೆ 2 ಲಕ್ಷ ಹಣ ಕೊಟ್ಟಿದ್ದೀನಿ ಅಂತೇಳಿ ಬಡ್ಡಿಗೆ ಗೈಸ್ಕೊಂಡವನ್ನ ಇಡೀ ಕುಟುಂಬವನ್ನು ಮತ್ತು ಅದರ ಪರಿಣಾಮ ಅನಾರೋಗ್ಯ ಪೀಡಿತನಾಗಿ ಅವನ್ನ ಬಿಡುಗಡೆಗೊಂಡು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಹಾಸ್ಪಿಟ್ಲಲ್ಲಿ ಹಸು ನಿಗ್ತಾನೆ, ಸಾಯ್ತದೆ ಮನುಷ್ಯ. ಈ ಥರ ಒಂದು ಕ್ರೌರ್ಯವನ್ನ ಮೆರೆದಂಥ ಮುರಳಿಯನ್ನ ಮತ್ತೆ ಈ ರಾಜ್ಯದಲ್ಲಿ ಜೀತ ಪದ್ಧತಿ ಇನ್ನೂ ಜೀವಂತವಾಗಿದೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ. ಇವತ್ತು ನಮ್ಮ NGO ಸಂಸ್ಥೆಗಳು, ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು ಅಧಿಕಾರಿಗಳು ಇದು ಈ ಒಂದು ಗುಟ್ಟು ಜಾಡಿಡಿದು ಹೋಗಿ ಅವ್ರನ್ನ ಬಿಡುಗಡೆ ಮಾಡಿ ರೆಸ್ಕ್ಯೂ ಮಾಡಿದ್ದಾರೆ. ನಿಜವಾಗ್ಲೂ ನಾನು ಈ ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು ಅಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಆದರೆ ಅನಾರೋಗ್ಯ ಪೀಡಿತನಾಗಿ ಸಾಯಲಿಕ್ಕೆ ಕಾರಣ ಈ ಕ್ರೌರ್ಯ. ಹಾಗಾಗಿ ಈ ಮುರಳಿ ತಕ್ಷಣ ಜಿಲ್ಲಾ ಆಡಳಿತ ಬಂಧಿಸಬೇಕಾಗಿತ್ತು. ಈ ಮುರಳಿಯನ್ನ ಆರೋಪಿಯನ್ನ ಇನ್ನೂ ಬಂಧಿಸಿಲ್ಲ ಅವರು. ಇದು ಅತ್ಯಂತ ಖಂಡನೀಯ. ಒಬ್ಬ ಪುರ ಪ್ರವೇಶ ಮಾಡಿದಂಗೆ ನಿರ್ಬಂಧಿಸಿ ದೌರ್ಜನ್ಯ ಮಾಡಿ ಅವನನ್ನ ಊರುಗಳಿಗೆ ಹೋಗ್ದಂಗೆ ನೋಡ್ಕೊಂಡು ಅವನಿಗೆ ಪೌಷ್ಟಿಕ ಆಹಾರ ಕೊಡ್ತೇನೆ, ಅವನ ಆರೋಗ್ಯ ಸೇವೆಗೆ ಅವಕಾಶ ಕೊಡ್ತೇನೆ, ಅವನಿಗೆ ಸಾವು ಕಾರಣ ಆದಂಥ ವ್ಯಕ್ತಿಯನ್ನ ರಾಜಾರೋಷವಾಗಿ ತಿರುಗಾಡ್ಲಿಕ್ಕೆ ಬಿಟ್ಟಿದ್ದೀರಲ್ಲ, ಇದು ಪೊಲೀಸ್ ವ್ಯವಸ್ಥೆಯ ಒಂದು ವೈಫಲ್ಯ. ಇದು ಅವ್ರ ಮೇಲೆ ದೌರ್ಜನ್ಯ ಕಾಯ್ದೆ ಪ್ರಕರಣ ದಾಖಲಾಗಿದೆ, ಅವ್ರ ಮೇಲೆ ಬಾಂಡೆಡ್ ಲೇಬರ್ ಆಕ್ಟ್ ಕೇಸ್ ದಾಖಲಾಗಿದೆ. ಅಸಿಸ್ಟೆಂಟ್ ಕಮಿಷನರ್ ಅವರು ಈಗಾಗಲೇ ಬಾಂಡೆಡ್ ಲೇಬರ್ ಇಂದ ಬಿಡುಗಡೆ ಮಾಡಿದ್ದಾರೆ. ಇಷ್ಟೆಲ್ಲ ಆರೋಪಗಳಿದ್ರೂ ಕೂಡ ಈ ಮುರಳಿ ಅಂತಕ್ಕಂಥವನ್ನ ರಾಜಕೀಯ ಒತ್ತಡಕ್ಕೆ ಮಣಿದು ಪೊಲೀಸ್ ಅಧಿಕಾರಿಗಳು ಅವನ್ನ ಬಂಧಿಸದೇ ಇರತಕ್ಕಂಥದ್ದನ್ನ ಕರ್ನಾಟಕ ದಲಿತ ಸಂಘ ಸಮಿತಿ ಅತ್ಯಂತ ತೀವ್ರವಾಗಿ ಖಂಡಿಸ್ತದೆ.